இந்த பாமாரி ಕೇಶವ ಪ್ರತಿಗಚ್ಚತಿ ಅದರಲ್ಲೂ ಹೆಂಡತಿಗೆ ಮಾಡಿದ ನಮಸ್ಕಾರ ಗಂಡನಿಗೂ ಬಂದಂತೆ. Lord,
ನನಗೆ ಮಾತಿರುವುದು ಅವಮಾನವಾಗಿ ನಿನ್ನನ್ನು ಯಾರು ಹೇಳಿದ್ದು? ನೀನು ಸುಮ್ಮನೆ ದೇವರ ಕುರಿತ ಹಾಗೆ ಕುಳಿತಿರಬೇಕು. ಆದೀತು ಪುಣ್ಯಪ್ಪ, ನನ್ನದು ಮಾತಿಲ್ಲ. ಅದೇ ಅದನ್ನು ಪ್ರಶ್ನಿಸಬೇಕಾಗುವುದು ಯಾರು? ನನ್ನ ಅಪ್ಪ ಸರಿಯುವಂತ ಬೇಕಲ್ಲ ಅಮ್ಮ. ನನಗೆ ಅಭ್ಯಂತರ ಇರುವುದು ರಕ್ತಸಾರಿ ಎಂಬ ನಿಮ್ಮ ಗಂಡನ ಬಿಡುವಿನ ಬಗ್ಗೆ. ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿದಾಗ ಅಲ್ಲಿಂದ ಓಡಿ ಬಂದ ಸುನಕ ನಿಮ್ಮ ಗಂಡನಲ್ಲಿ ದೂರನ್ನಪ್ಪಿಸುತ್ತಾರೆ. ನಿಮ್ಮ ಗಂಡ ಈಗ ನನ್ನನ್ನು ನೋಡಿ ರಾಕ್ಷಸರನ್ನು ಕೊಂದುಕೊಳ್ಳುವೆ ಎಂದು ಭರವಸೆ ನೀಡುತ್ತಾರೆ. ಅಮ್ಮ, ನಿಮಗೆ ಗೊತ್ತಿರುವ ಹಾಗೆ ನಿಮ್ಮ ಗಂಡನ ಚತುರ್ಭುಜಗಳಲ್ಲಿ ಶಂಖ, ಚಕ್ರ, ಗದ, ಪಂಗ ಎಂಬ 4 ಆಯುಧಗಳಿವೆ. ಯಾವತ್ತಾದರೂ ಶಸ್ತ್ರದಿಂದಾಗಲಿ ಗದೆಯಿಂದಾಗಲಿ ಕೊಸ್ತರಿಂದಾಗಲಿ ರಾಕ್ಷಸರಿಗೆ ಇದೆ ಅಮ್ಮ? ಇಲ್ಲ. ಎಲ್ಲ ಕಾಲಕ್ಕೂ ನಾನು ಅವರ ಜೊತೆ ಸೇರಿದ್ದರಿಂದ ಬಂದುದರಿಂದ ಸರ್ವಕ್ಕೂ ಕಾರಣ ಸರ್ವ ಹೊಗಳಿಕೆಗೂ ಬಾಧ್ಯಸ್ಥ ಇಷ್ಟರವರೆಗೆ ನಮ್ಮ ಸುದರ್ಶನ ಎಂದು ಒಪ್ಪಿಕೊಂಡಿದ್ದರು. ಇಷ್ಟರವರೆಗೆ ನೀನು ನನ್ನ ಸ್ವಾಮಿಗೆ ಹೆಚ್ಚಿನ ಹಿರಿಯನ್ನು ಕೊಟ್ಟೆಯಲ್ಲ. ಸಾಕು ಮಾಡು. ಉದ್ಯೋಗಿದರೆ ಮಗನೇ ಆಗುವಂತೆ ಬೇರೆ ಒಳಗೆ ಇಟ್ಟರೆ ಸತ್ಯವಾಗುವುದಿಲ್ಲ. ಗೊತ್ತಾಯ್ತಾ? ಅಮ್ಮ, ಕೋಪ ಬಂತಮ್ಮ. ಮತ್ತೆ ಬರ್ತೇನೆ.
Oi. ಈಗ ಬದಿಯಲ್ಲಿ ಆದರೆ ಯಾವಾಗ ಎಲ್ಲಾ ಸಂದರ್ಭಗಳನ್ನು ಹೇಳಿದಾಗ ಮಾತ್ರ ನದಿದರೆ ದಂಡ ಮಾತ್ರವಲ್ಲ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳುವ ಸುದರ್ಶನ ಸುಮ್ಮನೆ ಮುಟ್ಟಾಡದ ಮಾತುಗಳಾಗಲ್ಲ. ನಾನು ಮಾಡಿದ ಪ್ರಶ್ನೆಗೆಲ್ಲ ಉತ್ತರ ಹೇಳಬೇಕಾಗಿ ಎಚ್ಚರ. ಆತ್ಮವಿಶ್ವಾಸ ನನಗಿಲ್ಲಮ್ಮ. ಯಾಕೆ ಸುಮ್ಮನೆ ವಾದ ಸುದರ್ಶನ ಅವರಿಗೆಲ್ಲ ಅರ್ಥವಾಗುವುದಿಲ್ಲ.
ನಿಮ್ಮ ಅಣ್ಣನ ಪ್ರಧಾನ ಧರ್ಮ ಯಾವುದಮ್ಮ?
ದರ್ಶನ ಇನ್ನೊಂದು ಪ್ರಶ್ನೆ ಹೇಳಮ್ಮ. ನಿರಂತರ ಪಠಣವು ವರಹಾವತಾರವನ್ನು ತಳೆದಾಗ ಎಲ್ಲಿದೆ? ವರಹಸ್ವಾಮಿ ಗುರುಳ ಕನಕಾಕ್ಷರನ್ನು ಕೊಲ್ಲುವುದು ಹೇಗೆ? ಅಲ್ಲಿಂದ ಕಚ್ಚಿಕೊಂಡದಲ್ಲಮ್ಮ. ಹೇಗೆ ಬಂದದ್ದು? ನಾಳೆಯಿಂದ ಸಿಡಿದು ಬಂದದ್ದು. ಆ ವರಹನ ನಾಳೆ ನಾನು ವರಹನಾದಾಗ ಇವನನ್ನ ನಾಳೆ ಆದುದರಿಂದಲೇ ತೊಡಗಿದು ಶುದ್ಧದ ಹೀರೆ ನಮ್ಮ ಜೊತೆ ಹೇಗೆ ಸ್ವಲ್ಪ ನೋಡೆ. ಸರಿ ಸುದರ್ಶನ. ಅಮ್ಮ ಇನ್ನೊಂದು ಪ್ರಶ್ನೆ. ನನ್ನ ರಮಣನನ್ನು ನರಹರಿಯಾದ ಸುರುಳ ಕಣಕ್ಕೆ ಸೀಳಿದು ಹೇಗೆ? ಉಗುರಿನಿಂದ. ಆ ನರಸಿಂಹನ ಲಕ್ಷ್ಮಿ, ನಾನು ನರಸಿಂಹನಾದಾಗ ಅವರು ನನ್ನ ಸಖ, ಆಗಿಂದ ನನ್ನ ಲಖ. ಲೋಕಕ್ಕಾಯಿತು ಸುಖ, ಮತ್ಯಾಕೆ ನಿನಗೆ ದುಃಖ? ಸರಿ ಸುದರ್ಶನ. ಅಮ್ಮ ಇದರ ಪ್ರಶ್ನೆ ಸ್ವಲ್ಪ ಕಷ್ಟ. ಪ್ರಶ್ನೆ ಎಷ್ಟು ಇದ್ದಷ್ಟು ಉತ್ತರ ಹೆಚ್ಚಾಗುತ್ತದಮ್ಮ. ಹೇಳಮ್ಮ. ನನ್ನ ರಸ ವಾಮನ ವಟುವಾಗಿದ್ದಾಗ ನೀನಿದ್ದೆ. ವಾಮನನಾಗಿದ್ದ ಹರಿ ತ್ರಿವಿಕ್ರಮನಾಗಿದ್ದ ಕಿತ್ತುಕೊಂಡು ಮನೆಯನ್ನು ಪಾದದ ಮಧ್ಯದಲ್ಲಿ ಹೇಗೆ? ಪಾದದಿಂದ. ಆ ವಾಮನನ ಪಾದವೇ ಸ್ವಾಮಿ. ದೇವಿ, ನಾನು ವಾಮನನಾಗಿದ್ದಾಗ ಇವನನ್ನ ಪಾದ, ಆದ್ದರಿಂದಲೇ ಇವನ ಪಾತಾಳಕ್ಕೆ ಹೋದ. ಇವರಿಗಾಯಿತು ಹೋದ, ನಿನ್ನ ಹೇಗೆ ಸುಮ್ಮನೆ ಬೇಡ? ಸಾಕುವಾರೆ ನಿನ್ನ ವಾದ. ನೀವೆಂತದ್ದು ಸ್ವಾಮಿ? ಎಲ್ಲ ಕಡೆ ಹೋಗುವಾಗ ಬ್ರಹ್ಮನ ಪಾದದಿಂದ ಅವನನ್ನು ಸತ್ಯ ಯಾವುದು ಸ್ವಲ್ಪ ಕಲಿಯವ, ಅರಗಿಸಿಕೊಳ್ಳುವುದು ಸ್ವಲ್ಪ ಕಷ್ಟ. ದರ್ಶನ ಸ್ವಾಮಿ, ನೀನು ಕೋಪ ಮಾಡಿಕೊಳ್ಳಬೇಡ. ಸತ್ಯಕ್ಕೆ ಸಾವಿಲ್ಲ, ಬಹುಮತ ನಿನಗೆ. ನಿನ್ನಿಂದಲೇ ನಾನು, ನಾನೇ ನೀನು. ನಿನ್ನ ಸಹಕಾರದಿಂದಲೇ ಗುರುಗಳ ಮಧ್ಯೆ ಶ್ರಮ ಸಾಧ್ಯವಾಯಿತು. ಇಂದಿನಂತೆ ಮುಂದೆಯೂ ನಿನ್ನ ಸಹಕಾರ ಸರಿ ಸ್ವಾಮಿ. ಹಾಗಾಗಿ ಅದನ್ನು ಸಣ್ಣ ಪುಟ್ಟದ ಕೆಲಸ ಹೇಳಿಬಿಟ್ಟು ನಿನ್ನಿಂದ ಆಗದಿದ್ದರೆ ನನ್ನನ್ನು ಕರೆ. ಸರಿ ಮುಂದುವರೆಯಬೇಕಾದರೆ ಇದು ನನ್ನ ಪಾತ್ರ ಮುಂದುವರೆಯಬೇಕು. ಬೇರೆ ಪಾತ್ರವೂ ಮಾಡಬೇಕಾಗಿದೆ. ಸ್ವಾಮಿ, ನನ್ನ ಒಂದೇ ಪ್ರಾರ್ಥನೆ ಏನು? ಸುದರ್ಶನ ಅನ್ಯನಲ್ಲ, ಶಿಕ್ಷೆಯ ಪ್ರಮಾಣ ಹೆಚ್ಚಿದಂತೆ ಸುದರ್ಶನನ್ನು ಹೆಚ್ಚು ಸಾಧ್ಯವಿಲ್ಲ. ಆದಷ್ಟು ಬೇಗ ಮುಂದಿನ ಸುದರ್ಶನ ತಾಯಿ ಮನಸ್ಸು ಎಂದು ಹೇಳುವುದು ಸರಿ. ನಾನು ಯಾವಾಗಲೂ ಸಮಂಜಸತ್ವ ಮತ್ತು ಸಮದರ್ಶಿತ್ವದಿಂದಲೇ ಕಾರ್ಯನಿರ್ವಹಿಸಬಲ್ಲವ. ಗೊತ್ತುತ್ತಾಳೆ, ಬೇಗ ಎಲ್ಲ ಸಿಹಿಯಾಗುತ್ತದೆ. ನಾವು ಒಳಗಿಟ್ಟುಕೊಳ್ಳೋಣ.
ನಮ್ಮನ್ನು ನಾವು ಉಳಿಸಿಕೊಳ್ಳುವ ಹೋರಾಟದ ಅನಿವಾರ್ಯತೆಗಾಗಿ ದೇವರಾಜ ಅಥವಾ ಪಕ್ಷಪಾತಿಯಾಗಿ ಬರುವ 3 ರೂಟಿಗಳು ಮುಂದಾಗಬೇಕು. ಕೆಟ್ಟು ಅಲ್ಲಲ್ಲಿ ಅಡ್ಡಾಡಿನಿಂದ ಅಸುಡು ವೀರರನ್ನೆಲ್ಲ ಒಗ್ಗೂಡಿ ಧೈರ್ಯ ತುಂಬಿ ನಾನೇನೆಂದಾಗಿ ಈ ಲೋಹಾವತಿ ಪಟ್ಟಣದಲ್ಲಿ ಅಸುಡು ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದೇನೆ. ಇದಕ್ಕೆ ಶತ್ರು ಪ್ರಚೋದನೆ ಸಲುವಾಗಿಲ್ಲ. ಆದರೆ ಇಷ್ಟೇ ಸಾಕೆ. ಒಂದು ವೇಳೆ ಮರಣ ಬರುವುದಿದ್ದರೆ ಆಯುಧವನ್ನು ಸಜೀವಗೊಂಡು ಬಂದಾಗ ಮಾತ್ರ ಸಾಧ್ಯ. ಇದು ಅಸಂಭವ ಅಸಂಭವ. ಈ ಶತ್ರು ಪ್ರಸೂದನ ಮರಣ ಬರಲೇ ಮೃತ್ಯುಂಜಯ ಸೃಷ್ಟಿಗೊಂದು ಹೊಸ ಸೃಷ್ಟಿಯವರೇ ಹೊರಟ ವಿಧಾತ ಚಾಂತಕನಿಗೆ ಅಂತಕ ಎಲ್ಲಕ್ಕಿಂತ ಮೊದಲು ನಾನಾಗಬೇಕು ಮರೆಯಿಂದ. ಅದಕ್ಕಾಗಿ ನಾಟಕದ ಮೇಲೆ ದಾಳಿ ಮಾಡಬೇಕು. ಎಲ್ಲಿ ನಮ್ಮವರು
ಮಂತ್ರಿ ಮಾಗದರೆ ಹಾಗೂ ಸೇನಾ ನಾಯಕರು ಎಲ್ಲರೂ ಲಕ್ಷ್ಯವಿಟ್ಟು ಕೇಳಿ. ನಮ್ಮ ದಾಯಾದಿಗಳಾದ ದೇವತೆಗಳಲ್ಲಿ ನಮ್ಮ ಹಿರಿಯವರನ್ನು ಕೊಂದ ಹಾಗೆ ನನ್ನ ಹೃದಯವನ್ನು ಸುಡುತ್ತಾ ಇದೆ. ಅದಕ್ಕಾಗಿ ನಾಗಲೋಕದ ಮೇಲೆ ದಾಳಿ ಮಾಡಬೇಕಾಗಿ ಏನು ನಿಮ್ಮ ಅಭಿಪ್ರಾಯ? ರೋಗಿ ವಯಸ್ಸಿದ್ದು ಹಾಳು, ವೈದ್ಯ ದೊಡ್ಡದು ಹಾಳು ಎನ್ನುವ ಮಾತಿನಂತೆ ನಾನೇನು ಯೋಚಿಸಿದೆನೋ ನೀವು ಅದನ್ನೇ ಹೇಳಿದ್ದೀರಿ. ನಮ್ಮ ಸೇನೆಯು ಆದಷ್ಟು ಬೇಗ ನಾವು ಕಡೆಗೆ ಸರಿ, ಎಲ್ಲರೂ ನಿಮ್ಮ ಆಯುಧವನ್ನು ಹಿಡಿದುಕೊಂಡು ನೇರವಾಗಿ ನಾಗಲೋಕದ ಮೇಲೆ ದಾಳಿ. ಒಂದೇ ಹರಿವರ್ಷ ಇದೇ ನಾಗಲೋಕದ ದ್ವಾರ ವಿಚಾರಣೆಗೆ ಯಾರಾದರೂ ಇರಬೇಕಲ್ಲ. ಅಲ್ಲ ಬಲಿದಾರಿ. ಈ ದಪ್ಪದಪ್ಪರ ಕೂದಲು ಒಮ್ಮೆಲೊಮ್ಮೆ ಕಪ್ಪು. ಎಷ್ಟೋ ವರ್ಷ ಅವನ ಆಕಟ ಕಿವಿಯಲ್ಲಿ ಹಸುರಾಡುತ್ತಿದೆ. ಆ ರೂಪ ಕೂಡ ಈಗಲೂ ಕಣ್ಣಿಗೆ ಕಟ್ಟಿದಂತೆಯೇ. ನಿಲ್ಲು. ನಿಜವಾಗಿಯೂ ರಾಕ್ಷಸನೇ? ನಾನೇನು ಹೆದರಿಲ್ಲ. ಎಂತದ್ದು ಕನಸು? ಕನಸ? ನನಗೆ? ಆ ಪುಣ್ಯ ನಮಗೆಲ್ಲ ಬರಬೇಕು. ನಿಮ್ಮ ಕೆಲಸಕ್ಕೆ ಅಂದ್ರೆ ಕೆಲಸ ಮಾಡುತ್ತಾ ನಿದ್ದೆಯೂ ಮಾಡಬಹುದು, ಕನಸೂ ಕಾಣಬಹುದು. ನೀವು ಕಣ್ಣಲ್ಲಿ ನೆನಪಿಗೆ ಅಷ್ಟೇ. ಹಾಗಾಗಿ ಹೀಗೆ ನಿದ್ದೆಯೂ ಇಲ್ಲ, ಆಚೆ ಮರಣವೂ ಇಲ್ಲ. ನಿಮ್ಮ ಪುಣ್ಯ ಇದೆ. ನಿಮಗೆ ನಿದ್ದೆಯೂ ಮಾಡಬಹುದು, ಈಗ ನಾನು ಸಾಯಬಹುದು. ಒಟ್ಟು ಸಾಮಾನ್ಯರಲ್ಲಿ ಮಾತನಾಡಿದ ಹಾಗೆ ಮಾತನಾಡಬೇಡ. ಅಷ್ಟೇನು ಬೇಡ ಹೋಗುವುದು ಬೇಡ. ಸನ್ಮಾನ ಮಾಡಿದ್ದೇನೆ ನಾನು. ಯಾರು ನೀವು ಅಷ್ಟು ದೊಡ್ಡವ? ಯಾರು? ನಾನು ಇಲ್ಲಿಗೆ ಅಧಿಕಾರಿ. ನೀನು ದೇವೇಂದ್ರನ. ಅಯ್ಯೋ ಸಂದ್ರವಷ್ಟೇ. ದೇವೇಂದ್ರ? ಯಾರು ಹೇಳಿದ್ದು ನಾನು ದೇವೇಂದ್ರ? ನಾನು ಹೇಳಿದ್ದು ಇಲ್ಲಿ ಇಷ್ಟು ಜನಕ್ಕೆ ನಾನು ಅಧಿಕಾರಿ. ಓಹೋ, ಆಗಿಲ್ಲ ಮಟ್ಟ. ಎಲ್ಲರೂ ಮಾಡಿರುತ್ತಾ? ನನ್ನ ಮಾಡಬೇಡಿ. ನಾನು ಸಂದೇಶಕನ. ನಮ್ಮನೆ ಮಾತ್ರ ಸುದ್ದಿವಾಹಕ. ನಿನ್ನ ಉದ್ಯೋಗ ಏನು? ಅದೇ ಯಾಕೆ ನಮ್ಮನ್ನು ವಿಚಾರಿಸಲಿಲ್ಲ? ಗುರು ಮಾಡುವ. ಎಂತದ್ದು? ಇನ್ನು ಗುರು ಮಾಡುವ. ಯಾರು? ಊರಲ್ಲಿ. ಊಟ? ಎಂತದ್ದು? ಊಟ ಅಂತ ಕೇಳಿದೆ. ಸರಿ ಹೇಳು. ಅಪ್ಪ ಇದ್ದಾರ? ಹೆಸರೇನು? ಯಾಕೆ ಇದ್ದಂತೆ? ನಾನು ಲೋಹಾವತಿ ಪಟ್ಟಣದ ಸರ್ವಾಧಿಕಾರಿ ಶತ್ರುಘ್ನ. ಅದು ಹೌದು. ಈಗ ಸತ್ತರೂ ಬೇಡ.
ಬಂದಾರೆ. ಏ, ಅಪ್ಪ ಅಂತಲ್ಲ, ಅಪ್ಪನಿಗೆ ಸಮಾನ ಅಂತ ಹೇಳಿ. ಒಳಗಡೆ ಇದ್ದಾನಲ್ಲ, ನನಗೆ ಉದ್ಯೋಗ ಕೊಟ್ಟವ. ಹೌದು. ಅವರು ನಮ್ಮ ಹಿರಿಯರಿಗೆ ಮಾಡಿದ ಅನ್ಯಾಯಕ್ಕೆ ಪ್ರತಿಕಾರ ಕೈಯಲ್ಲಿ ಬಂದಿದ್ದೇವೆ. ಹೋಗಿ ಹೇಳು ನಿನ್ನ ಅಪ್ಪನಲ್ಲಿ. ಮರ್ಯಾದೆಯಲ್ಲಿ ದೊಡ್ಡ ಬಿಟ್ಟು ಶರಣಾಗಬೇಕು.
ನಾವು ಇಲ್ಲಿ ಅಂಬರ್ ಬರ್ಬೋದು ಅದು ಅಂಗಡಿಗೆಲ್ಲ ಆಗಿದಲ್ಲ ಏನು ಮಾಡಿದೆ
ಕಡಿಮೆ ಇರ್ತದೆ ಅಂತಕ್ಕೆ ನಾನು ಮಾತಾಡುವುದಿಲ್ಲ. ಅಂತಹ ವೀರ ನೀನಾಗಿರಬೇಕಲ್ಲ. ಮಧೋಹಾಧಿಪತ್ಯದ ಶತ್ರು ಪ್ರಸೂದನ ಇಲ್ಲಿ ಬಂದದ್ದೇನು? ಹಿರಿಯ ಭಾಗಿಗಳಾದ ನಮಗೆ ನ್ಯಾಯವಾಗಿ ದಕ್ಕಬೇಕಾದಂತ ಅಧಿಕಾರವನ್ನು ವಶಪಡಿಸಿಕೊಳ್ಳಲು ನೀವು ಹಿರಿಯವಾದಿಗಳೇ. ನಾವು ಹಿರಿಯವಾದಿಗಳು ಹಾಗೆ ನಿಂದನೆ ಮಾಡಿಕೊಳ್ಳುವುದಕ್ಕೆ ಇದೇನು ಪಿಂಗಾರದ ಆಸ್ತಿಯಲ್ಲ. ಶತಜ್ಞಗಳನ್ನು ಮಾಡಿ ಪುಣ್ಯ ಸಂಚಯ ಮಾಡಿ ಭಕ್ತಿ ಮಾರ್ಗದಿಂದ ಪಡೆದ ಉತ್ತಮ ಧನವನ್ನು ಮನ್ವಂತರವರೆಗೆ ನಾನೇ ಇಲ್ಲ. ಹಿರಿಯ ಭಾಗಿಗಳು ಎಂಬ ವಾದದ ಅಭಿಪ್ರಾಯ ಒಟ್ಟಿನಿಂದ ಇನ್ನಲಿರುವ ನಂಟಿನಿಂದಲ್ಲ. ಸಮುದ್ರ ಮದನ ಕಾಲದಲ್ಲಿ ನೀರು ಬೆಸರ ಬೆಸಗೆಯಿಂದ ಇಂಬಡಿ ಸಂಖ್ಯೆಯಲ್ಲಿದ್ದ ನಮ್ಮವರಿಗೆ ನೀರು ಕೊಡಲು ಎರಡು ಪಾಲು. ಹಾಗಾಗಿ ನಾವು ಹಿರಿಯ ಭಾಗಿಗಳು ಹೇಳಿದ್ದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದೀರಲ್ಲ. ಏನು ಕೊಟ್ಟರು ಇಷ್ಟ ಕೈಯಿಂದ ಕೊಟ್ಟ ಹಾಗೆ ಮಾಡಿ ಆಚೆ ಕೈಯಿಂದ ಕಸಿದುಕೊಂಡರು. ಉಳಿಸಿಕೊಳ್ಳುವ ಯೋಗವಿಲ್ಲವೆಂದರೆ ನಾವೇನು ಮಾಡುವುದು? ಯೋಗ ಇಲ್ಲದೆ ಹೋದದ್ದ ಆ ಮಾಯ ನಿಮ್ಮ ಪಕ್ಷಪಾತಿಯಾಗಿ ಮಾಡಿರುವ ತಂತ್ರದಿಂದ ಮೋಸ ಹೋಗುವವರಿದ್ದರೆ ಮೋಸಪಡಿಸುವವರು ಇದ್ದೇ ಇರುತ್ತಾರೆ. ಒಂದು ಕಪ್ಪಕ್ಕೆ ನೀರು ಉಳಿಸಿದರೆ ಜೊಲ್ಲು ಸುರಿಸುವ ಅರ್ಹತೆ. ಹಾಗಾಗಿ ಇದನ್ನು ದಕ್ಕಿಸಿಕೊಳ್ಳಲಾಗದು. ಎಲ್ಲ ಕಣ್ಣಾಡಿಗಳ ಗತಿ ಯಾರಿಗೆ ಗೊತ್ತಿಲ್ಲವು? ಕಥೆಯಷ್ಟೇ ಗೊತ್ತಿರುವುದು ನಾನು ದುರ್ಗಾರಿ ನಮ್ಮಾರಿ ಎನಿಸಿದ ಕಥೆಯೂ ಗೊತ್ತುಂಟು. ಈ ಸಲ ಸುಲಭ ಇಲ್ಲ. ಅದನ್ನು ಬಡಬಡಕೊಂಡು ತೆಗೆದುಕೊಂಡು ಬಂದಿದ್ದೇನೆ. ಅಂತಹ ಅಪರಾಧಿಕ ಇಷ್ಟರವರೆಗೆ ಯಾರೂ ಉಳಿದಿಲ್ಲ. ಈ ಸಲ ಅದು ಅಸಂಭವ. ಯಾವುದನ್ನು ಸಂಭವನೀಯವಾಗಿಸು. ಇವುಗಳಂತಹ ನಮ್ಮ ಮನೆ. ಹಾಗಾದರೆ ನನ್ನ ಪರೀಕ್ಷೆಯಾಗಬೇಕು. ಸರಿ, ಸ್ವಲ್ಪ ಬಳಲಿದ್ದೇವೆ. ವಿಶ್ರಾಂತಿಯನ್ನು ಪಡೆದು ಇಲ್ಲಿಗೆ ತಕ್ಕ ವ್ಯವಸ್ಥೆಯನ್ನು ಮಾಡಿ ಅದರಲ್ಲಿ ಲೋಹದೊಂದಿಗೆ ತೆರಳಬೇಕು.
ಸಂತೋಷ ಅರಣಬಲ ಬಲದಿಂದ ನಿನ್ನ ಆರಂಭವನ್ನು ಹೇಳಿ ನಿಬಂಧನೆಗಳ ಮೂಲಕ ಬಿಡುತ್ತೇನೆ. ಅಸುರರಿಪ್ಪು ಎಂಬ ನಿಮ್ಮ ಬಿಡುದನ್ನು ಒಲಿಸಿದ್ದೇನೆ.
ಹಾ. ಅದೇ ಅಚಿತ ಬಿಡುವುದಿರಲಿಲ್ಲ. ಮಾರ್ಪಡಿತು ನಿಂತು ನಿನಗಿದು ಭಾರಿ ದುಃಖ ಕಾದಿದೆ. ನೋಡಿ ಹೇಗೆ ರಥದಲ್ಲಿ ಬಿಟ್ಟಿದ್ದಾನೆ. ನನ್ನನ್ನು ಸೋಲಿಸಿದೆ. ಇಷ್ಟರವರೆಗೆ ಚಕ್ರಧಾರಿ ಸೋತದ್ದಿಲ್ಲ. ಮಾನವನಾಗಿ ಬದುಕಿದೆ. ಈಗ ಮಾರು ಹೋಯಿತು. ಸುರನಿಗೆ ಹೇಗೆ ಮುಖ ತೋರಿಸಲಿ? ನಾನು ಹೋಗಿ ಬರುತ್ತೇನೆ. ಒಳ್ಳೆಯದೇ. ನಿನ್ನ ಮಾತನ್ನು ಒಪ್ಪಿದ್ದೇನೆ. ಹೋಗಿ ಬಾ.
ಈಗ ಹೋರಾಡಿ ಸಾಯುವುದಲ್ಲದೆ ನನ್ನ ಆತನಂತಹ ನಾಶಗೆಂದು ಇರುವುದಲ್ಲದೆ
ನಿನಗೆ ಬಲಗತಿ ಹೇಳುವುದಕ್ಕೆ ಆವಾಗಲೇ ಇದು ಸಾಮಾನ್ಯ. ನಿನ್ನ ಕೆಲಸಕ್ಕೆ ಮಿಶಿದಂತೆಯೇ ಹುಟ್ಟಿದ ನಾರಿಕೋರನ್ನು ಬೀಳಿಸಿದ ಕಾಲಕ್ಕೆ ಅವರನ್ನು ಉಳಿಸಿದ ಪರಿಣಾಮ ನಿನಗಾದದ್ದು ಸೋಲು. ಅದು ಎಷ್ಟು ಸಮಯವೆಂದರೆ ಕೈಗೆ ಬೀಳದೆ 5,000 ವರ್ಷ. ಜಗನ್ಮಾತೆಯ ಅನುಗ್ರಹ ರೂಪವಾಗಿ ನಿನಗೆ ಸೇರಿದ ನಾಡು ಹೆಚ್ಚಾಗಲಿ ಅಸುರರ ಅಸುರೀರಿದೆ. ಅಂದಿನಿಂದ ಆರಂಭಗೊಂಡ ಈ ಪರಿಪಾಠ ಮುಂದುವರಿಯುತ್ತಲೇ ಬಂತು. ಆದರೆ ನೀನು ಮಾತ್ರ ಪಾಠ ಕಲಿಯಲಿಲ್ಲ. ನೀನು ಕಲಿತಷ್ಟು ಬಿಟ್ಟರೆಷ್ಟು ನಿನ್ನ ಸಂಗ ಸಾಕು ಪುಣ್ಯಪ್ಪ. ಮತ್ತೆ ಯಾರನ್ನು ತಂದುಕೊಳ್ಳುತ್ತಿ? ಬೇಡ ಸ್ವಾಮಿ, ನಿಮ್ಮಂತವರ ಸಂಗ ಕಟ್ಟಿಕೊಳ್ಳುವುದೇ ಸ್ವರ್ಗಕ್ಕಾಗಿ. ದುಡಿಯುವುದಕ್ಕಪ್ಪ, ತಿನ್ನುವುದಕ್ಕಪ್ಪ. ನನಗೆ ಸತ್ಯ ದರ್ಶನವಾಗಿದೆ. ನಾನೇನಿದ್ದರೂ ಸ್ವತಂತ್ರ. ಸುದರ್ಶನ, ಹಠಮಾಡಬೇಡ. ಹಠದಿಂದ ಕೆಡುಕಲ್ಲದೆ ಒಳಿತಿಲ್ಲ. ನೀನು ಕಾಲಿಗೆ ಬಿದ್ದು ಬೇಡಿಕೊಂಡರು ನಾನು ನಿನ್ನ ಜನವನ್ನು ಏರುವುದೇ ಇಲ್ಲ. ಸುದರ್ಶನ, ಸ್ವಾಮಿ, ಏನು ಹೇಳಿದೆ? ನಾನು ಬಾಲಕರಿಂದ ಹೌದು, ಬಾಲಕೇ. ಆದರೆ ತಲೆಮಾರ ಆಗಬಾರದು. ಹಗುರವಾಗಲೇಬೇಕು, ಆದರೆ ಜೀವನವೇ ಹಗುರವಾಗಬಾರದು. ನಾನು ಕೊಟ್ಟ ಅವಕಾಶವಿದ್ದರೆ ಬೆಳೆದು ಪ್ರಖ್ಯಾತನಾದವ, ಅನಾಮಿಕನಾಗಿದ್ದವ, ನನ್ನಿಂದಾಗಿ ಹುಟ್ಟಿದವ. ನೀನು ಸಾಧಕವೆಂದು ಬೆಲೆ ಬೈಗಳ ಗುಡ್ಡದಲ್ಲಿ ಇರಲು ಅನರ್ಹ. ಕರೆಯಲ್ಲಿ ನಡೆಸುವವನೆತ್ತಿ ಬಂದು ಏನಾಗಿರೋ
ಸ್ವಾಮಿ ಚಿಂತಿಸಬೇಡ. ಈಗಲಾದರೂ ತಪ್ಪಿನ ಅರಿವಾಯಿತಲ್ಲ. ನಡೆದಿರುವ ಎಲ್ಲವೂ ಸಹಜ. ತಪ್ಪು ಮಾಡಿದವ ಏನನ್ನು ಸಾಧಿಸಲಾರ. ಸತ್ಯದ ಸೂರ್ಯನನ್ನು ಕುಸುಗಿರುವ ಅಹಂಕಾರದ ಹೊಣ್ಣಗಳಿಗೆ ಸರಿಸಿ ನಾನು ಮಮಕಾರವನ್ನು ಬರೆದು ಶಪಿಸಬೇಕಾಯಿತು. ಸುದರ್ಶನ, ನಾನು ನಿನ್ನ ಉದ್ಯೋಗ ಮಾಡಬೇಕು ಎಂದು ಹೇಳಿದೆಯಲ್ಲ. ಹೌದು ಸ್ವಾಮಿ. ಇಲ್ಲಿರುವ ನಾನಾಗಲಿ ನೀನು ಬಾಯಿ ತುಂಬ ಅಮ್ಮನೆಂದು ಕರೆಯುವ ಲಕ್ಷ್ಮಿಯಾಗಲಿ ಊಳಿಗದವರೆಂದು ತಿಳಿದಂತಲ್ಲ. ಪರಮಸತ್ಯ ಭಾವದಿಂದಲೇ ನಿಮ್ಮನ್ನು ಕಂಡವು. ಸತ್ತನೇ ನಿಜವಾದ ಸ್ನೇಹ ಸುಖವನ್ನು ಭಾಗಿಸುತ್ತದೆ, ಆನಂದವನ್ನು ಉಳಿಸುತ್ತದೆ. ಮಾತ್ರವಲ್ಲ, ಮತ್ತೆ ನಿನ್ನನ್ನು ಮೇಲಕ್ಕೆತ್ತಲು ನಾನೇ ಇಳಿದು ಬರುತ್ತೇನೆ. ಸರಿ ಸ್ವಾಮಿ. ಯದುವಂಶೋತ್ತಮನಾಗಿ ಕೃತವೀರ್ಯ ಕನಕರಾಗಿ ಕಾರ್ತವೀರ್ಯಾಸನಾಗಿ ಕರವಿಹೀನರಾಗಿ ಧ್ವನಿಯದೆ ಅರಿಗಳನ್ನು ಮಾತ್ರವಲ್ಲ ಕಡಿಮನ್ನು ಬೀಳುವ ಗುರುವಾಗಿ ಅಗ್ರಸನಾಗಿ ನಾನೇ ಬರುತ್ತೇನೆ. ಅರ್ಜುನನೆಂದರೆ ಬೀಳಿ ಕಾರ್ತವೀರ್ಯಾರ್ಜುನನಾಗಿ ಧ್ವನಿಯನ್ನು ನಿರಂತರ ಶುಭ್ರ ಹೊರತು ಸಾಗಿಸು. ಸರಿ ಸ್ವಾಮಿ. ಹೇಗೆ ಸಣ್ಣ ಕಪ್ಪು ಕಲೆಯನ್ನು ತಿರುಗಂಟೆಯಲ್ಲಿ ಹೊಳೆಗೆಂದು ಕಾಣಿಸುತ್ತದೋ ಹಾಗೆ ನೀನು ಮಾಡುವ ತಪ್ಪು ನಿನ್ನ ಜೀವನವನ್ನೇ ಕೊನೆಗೊಳಿಸುತ್ತದೆ. ಯಾರ್ಯಾರೋ ಅಲ್ಲ, ನನ್ನ ಪ್ರಿಯಕರ್ತನನ್ನು ಕಳಿಸಿಕೊಳ್ಳುವರೇ ನಾನೇ ಮತ್ತೆ ಭಾರ್ಗವರಾಮನಾಗಿ ಬಂದು ನಿನ್ನ ಶಾಪಗ್ರಸ್ತ ನಾಮವನ್ನಿಟ್ಟು ಬೆಲೆಯ ಭಾರವನ್ನಿರಿಸುವ ನನ್ನ ಅವತಾರದ ಉದ್ದೇಶಕ್ಕೆ ನಾನೇ ಹಾಡುತ್ತೇನೆ. ಕವಿದಂತ ಗೋಣದ ಮಧ್ಯೆ ಗೋಣಿಚ್ಚು ಆರಿಸಿಕೊಂಡಂತೆ ನಿಮ್ಮ ಶಮವರಿನ ಮಾತುಗಳನ್ನು ಕೇಳಿ ಒಂದೊಂದಾಗಿ ಧನ್ಯೋಸ್ಮಿ ಧನ್ಯೋಸ್ಮಿ ಜಯ ಸಾತ್ವಿಕವಾದ ವೈಕುಂಠದಲ್ಲಿ ಸಮಾಸವು ಶೂನ್ಯವಾಯಿತು. ಇಲ್ಲಿಗೆ ಸುದರ್ಶನ ವಿಜಯ ಎಂಬ ಪುಣ್ಯ ಕಥೆಯು ಸಮಾಪ್ತಿಯಾಯಿತು. ಕಥೆಯನ್ನು ಹಾಡಿ ಆಡುವರೆ ನಮಗೆ ಅನುವು ಮಾಡಿಕೊಟ್ಟ ಶ್ರೀರಾಮ ಭಜನ ಮಂದಿರ ಸಂಪರ್ಕ ಇದರ ಸರ್ವ ಸದಸ್ಯರಿಗೂ ಕಲಾಮಾತೆಯ ಬೆಳಗಿಗೆ ಅಂಬೆಗಾಲಿರುವ ಪುಟಾಣಿಗಳಾದ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಹರಸಬೇಕಾಗಿ ವಿನಂತಿಸುತ್ತಾ ನಮ್ಮೊಂದಿಗೆ ಅವಿರತವಾಗಿ ಶ್ರಮಿಸುತ್ತಿರುವ ಶ್ರೀ ಮಹಾವಿಷ್ಣು ಸಿಂಗಾರಜೇನ ಯಕ್ಷಗಾನ ತಂಡ ವಾಡಿನ ಇವರಿಗೂ ಇದರ ಸರ್ವ ಸದಸ್ಯರಿಗೂ ಹಾಗೂ ನಮ್ಮನ್ನು ಒಪ್ಪೋರಿನವಾಗಿ ಸಿಂಗರಿಸಿದ ರಂಗಸುರಭಿ ಸಂಪರ್ಕ ಇದರ ಸರ್ವ ಸದಸ್ಯರಿಗೂ ಹಾಗೂ ಬಳಿ ಮತ್ತು ಬೆಳಗಿನ ವ್ಯವಸ್ಥೆ ಮಾಡಿದ ಸಹೋದರ ಮಿತ್ರರಿಗೂ ಕುಳಿತು ಕೇಳಿದ ನಿಮ್ಮೆಲ್ಲರಿಗೂ ಕಲಾಮಾತೆ ಸ್ಮರಾವತಿಯು ಅನುಸರಿಸಲಿ ಎಂದು ಬೇಡುತ್ತಾ ಕತೆಗೆ ಮಂಗಲವನ್ನು ಹಾಡುವರೆ ಸಭಾಸದರಿಂದ ಅಪ್ಪಣೆ ಕೇಳಿಕೊಳ್ಳುತ್ತೇವೆ. ಶುಭ